ಹಲೋ ನಮಸ್ಕಾರ ಎಲ್ಲರಿಗೂ ಪವನ್ ನಾಡು ಎಲ್ಲರೂ ಆ್ಯಪ್ ಚಾನಲ್ಗೆ ವೆಲ್ಕಮ್. ನೀವು ಫಸ್ಟ್ ಟೈಮ್ ನಮ್ಮ ಚಾನಲ್ಗೆ ಬಂದರೆ ಪ್ಲೀಸ್ ಈ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದಲ್ಲಿ ಕಾಣುವಂಥ ಬೆಲ್ ಐಕಾನ್ ಪ್ರೆಸ್ ಮಾಡಿ ನೋಟಿಫಿಕೇಶನ್ ಆಲ್ ನಾನು ಮಾಡುವಂಥ ಪ್ರತಿಯೊಂದು ವಿಡಿಯೋ ಕೂಡ ನಿಮಗೆ ನೋಟಿಫಿಕೇಶನ್ ಬರುತ್ತೆ. ಆ್ಯಂಡ್ ಲಾಸ್ಟ್ ರೀಸೆಂಟಾಗಿ ಒಂದು ದಿನ ಹಿಂದೆಗಡೆ ಈ ವಿಡಿಯೋ ಮಾಡಿದೆ. ಆ್ಯಂಡ್ ಕೋವಿಡಲ್ಲಿ ಏನೇನು ಪ್ರಾಬ್ಲಮ್ ಆಯಿತು ನಮಗೆಲ್ಲರಿಗೂ ಅಂತ. ಸೊ ಆ ವಿಡಿಯೋದಲ್ಲಿ ಅರ್ಥ ಮಾಡ್ಸೋಕೆ ಹೋಗಿರೋದು ಜಸ್ಟ್ ಇಟ್ಸ್ ವೆರಿ ಸಿಂಪಲ್ ಬಾಸ್. ಆರೋಗ್ಯನ ಹೆಂಗೆ ನೋಡ್ಕೊಳ್ಬೇಕು, ಆರೋಗ್ಯ ನೋಡ್ಕೊಳ್ಳಿ ಅಂದರೆ ಏನು ಪರಿಸ್ಥಿತಿ ಆಗುತ್ತೆ ನಮಗೆ ಅಂತೇಳಿ ಅರ್ಥ ಮಾಡ್ಸೋಕೆ ಹೊರಟಿರೋದು ನಾನು ನಿಮಗೆ ಅಷ್ಟೇ. ಆ್ಯಂಡ್ ಈ ವಿಡಿಯೋದಲ್ಲಿ ಕೂಡ ನಾನು ನಿಮ್ಗೆ ಹೇಳ್ಕೊಡೋಕೆ ಹೋಗೋದೇನು ಗೊತ್ತಾ, ನಂದು ಥಾಟ್ ಪ್ರೊಸೆಸ್ ತುಂಬಾ ಸುಲಭ. ನಾನು ಏನು ಅರ್ಥ ಮಾಡಿಸ್ತೀನಿ ಅಂದರೆ ನಿಮಗೆ, ನೀವು ಚೆನ್ನಾಗಿರಿ ಅಂತ ಮಾತ್ರ ನಿಮ್ಗೆ ಅರ್ಥ ಮಾಡಿಸೋದು. ಮೇ ಬಿ ನಾನೊಬ್ಬನೇ ಅಂತ ಅನ್ಸುತ್ತೆ ನಿಮಗೆ. ನಾನು ನಿಮ್ಮ ಬ್ಲಡ್ ರಿಲೇಷನ್ ಅಲ್ಲ. ಈ ವಿಡಿಯೋ ನೀವು ಯಾರು ನೋಡ್ತಾ ಇದ್ದೀರಾ, ನಾನು ನಿಮ್ಮ ಸಂಬಂಧಿಕ ಅಲ್ಲ, ನಿಮ್ಗೆ ಅಣ್ಣ ಅಲ್ಲ, ನಿಮ್ಮ ತಮ್ಮ ಅಲ್ಲ, ನಿಮ್ಮ ಸ್ನೇಹಿತ ಇರ್ಬೋದೇನೋ. ಆದರೆ ಬಟ್ ಏನಿಲ್ಲ, ನನಗೂ ನಿಮಗೂ ಸಂಬಂಧ. ಬಟ್ ಅದೇ ನೀವು ಚೆನ್ನಾಗಿರಲಿ ಅಂತ ಹೇಳೋದು ಒಂದೇ ನನ್ನ ಕನ್ಸರ್ನ್. ತುಂಬ ಜನ ನಾವೇನು ಮಾಡ್ತೀವಿ, ಆರೋಗ್ಯನ ನೋಡ್ಕೊಳ್ಳೋ ಹೊತ್ತಲ್ಲಿ ಆರೋಗ್ಯ ನೋಡ್ಕೊಳ್ಳೋಲ್ಲ. ನಾವೇನು ಮಾಡ್ತೀವಿ ಅಂತಂದರೆ, ದುಡಿಯೋ ದುಡ್ಡನ್ನ ಕರೆಕ್ಟಾಗಿ ಖರ್ಚು ಮಾಡಿದ್ರೆ ಶೇಕ್ ಕುಡಿಯೋದು ತುಂಬ ಈಸಿ. ಯಾರು ಬೇಕಾದ್ರೂ ಶೇಕ್ನ ಕುಡಿಬೋದು. ಒಬ್ಬ ಗಾರೆ ಕೆಲಸ ಮಾಡ್ತಾರೋರು ಶೇಕ್ನ ಕುಡಿಬೋದು, ಒಬ್ಬ ದೊಡ್ಡ ಸಾಫ್ಟ್ವೇರ್ ಎಂಪ್ಲಾಯ್ ಕೂಡ ಶೇಕ್ನ ಕುಡಿಬೋದು. ಯಾರು ಬೇಕಾದ್ರೂ ಶೇಕ್ನ ಕುಡಿಬೋದು. ಬಟ್ ಆದರೆ ನಾವೇನು ಮಾಡ್ತೀವಿ ಅಂದರೆ, ನಿಮ್ಗೇನು ದುಡ್ಡು ಬರುತ್ತೋ ಅದನ್ನು ಕರೆಕ್ಟಾಗಿ ಅಂದಾಜಲ್ಲಿ ಖರ್ಚು ಮಾಡಲ್ಲ. ನಿಮ್ಮದೊಂದು ಪ್ಲ್ಯಾನಿಂಗ್ ಇಲ್ದಿರ ಖರ್ಚು ಮಾಡಲ್ಲ. ಬೇಡದಿರೋದಕ್ಕೆಲ್ಲ ಕಡೆನೂ ಖರ್ಚು ಮಾಡ್ತೀನಿ. ಎಷ್ಟೊಂದು ಜನ ಗಂಡಸರು ಕುಡಿತಾರೆ, ಆಲ್ಕೋಹಾಲ್ ಕನ್ಸಂಪ್ಷನ್ ಡೈಲಿ 200 ರೂಪಾಯಿ ಆಗುತ್ತೆ. ತಿಂಗಳಿಗೆ ಎಷ್ಟಾಯಿತು? 6,000 7,000 ಆಗೋಯ್ತು. ಹೆಣ್ಮಕ್ಳು ಡೈಲಿ ಕಾಫಿ ಟೀ ಕುಡಿತಾರೆ, ಎಷ್ಟಾಯಿತು? ಮಕ್ಕಳಿಗೆ ಡೈಲಿ ಪಾನಿಪುರಿ ಗೋಪಿ ಮಂಚೂರಿ ಕೊಡಿಸ್ತೀರಾ, ಡೈಲಿ ಕೊಡಿಸ್ತೀರಾ, ಎಷ್ಟಾಯಿತು ದುಡ್ಡು? ಆಚೆಗಡೆ ಬೇಡದಿರುವಂಥ ಪದಾರ್ಥಗಳಿಗೆ ಇನ್ವೆಸ್ಟ್ ಮಾಡ್ತೀರಾ, ಎಷ್ಟಾಯಿತು ದುಡ್ಡು? ಈ ಥರ ತುಂಬ ಬೇಡವಾಗಿ ಖರ್ಚು ಮಾಡ್ತೀರಾ. ಅದರಿಂದ ಏನಾಗುತ್ತೆ ಅಂತಂದರೆ ಆರೋಗ್ಯ ಕೆಡುತ್ತೆ. ಆರೋಗ್ಯ ಕೆಟ್ಟರೆ ಏನಾಯ್ತು, ಅದರಿಂದ ನಿಮಗೇನು ಇನ್ನೂ ಖರ್ಚೇ ಜಾಸ್ತಿ. ಆರೋಗ್ಯ ಒಂದ್ಸ್ ಕೆಡ್ತಂದರೆ ಅದು ತೊಗೋಬೇಕು, ಇದು ತೊಗೋಬೇಕು, ದವಾಖಾನೆಗೆ ಹೋಗ್ಬೇಕು, ಅಲ್ಲಿ ಹೋಗ್ಬೇಕು, ಇಲ್ಲಿ ಹೋಗ್ಬೇಕು, ಎಲ್ಲ ಕಡೆನೂ ಹೋಗಿ ಬರ್ತೀರಾ. ಅದಾದಮೇಲೆ ಮತ್ತೆ ಅಲ್ಲೇನಾಯಿತು, ಮತ್ತೆ ದುಡ್ಡು ಖರ್ಚಾಯಿತು. ಏನಾಯಿತು? ಫೈನಲಿ ಎಲ್ಲಿಂದ ನಿಮಗೆ ದುಡ್ಡು ಖರ್ಚಾಗೋದು ಸ್ಟಾರ್ಟ್ ಆಯಿತು, ಮತ್ತೆ ಹೋಗಿ ಅಲ್ಲಿಂದಾನೇ ಸ್ಟಾಪ್ ಮಾಡಲ್ಲ ನೀವು. ಅಲ್ಲಿಂದಾನೇ ಮತ್ತೆ ರೀಸ್ಟಾರ್ಟ್. ಈಗ ಒಂದು ಪಾನಿಪುರಿ ತಿಂದ್ಬಿಟ್ಟು ಒಂದು ಹೊಟ್ಟೆ ಕೆಟ್ಟೋಯ್ತು ಅಂದರೆ ಎಷ್ಟು ದುಡ್ಡು ಖರ್ಚಾಗುತ್ತೆ ಯೋಚನೆ ಮಾಡಿ. ಪಾನಿಪುರಿ ತಿಂತೀರಾ, ಹೊಟ್ಟೆ ಕೆಟ್ಟೋಗುತ್ತೆ, ಮತ್ತೆ ದವಾಖಾನೆಗೆ ಹೋಗಬೇಕು, ಅಲ್ಲಿ ಹೋಗ್ಬಿಟ್ಟು ಅದು ಇದು ತೊಗೋಬೇಕು, ಅದಾದಮೇಲೆ ಮತ್ತೆ ಹೋಗಬೇಕು, ಮತ್ತೆ ಊಟ ತಿನ್ನಬೇಕು, ಮತ್ತೆ ಬಿಸಿನೀರು ಕುಡಿಬೇಕು, ಮತ್ತೆ ಎಲ್ಲ ಮಾಡಬೇಕು, ಮತ್ತೆ ಹೋಗ್ಬಿಟ್ಟು 2 ದಿನ ಸರಿ ಹೋದ್ಮೇಲೆ ಮತ್ತೆ ಪಾನಿಪುರಿನೇ ತಿಂತೀರಾ. ಅದು ತಿಂದಿದ್ದಕ್ಕೆ ಪ್ರಾಬ್ಲಮ್ ಬಂತಂತ ಯೋಚನೆ ಕೂಡ ಮಾಡಲ್ಲ, ಮತ್ತೆ ಅದನ್ನೇ ತಿಂತೀರಾ. ಸೊ ಅದನ್ನೇ ತಿಂತ ಆರೋಗ್ಯ ಏನಾಗುತ್ತೆ, ಹಾಳಾಗುತ್ತೆ. ಆರೋಗ್ಯ ಹಾಳಾದರೆ ಎಷ್ಟು ಕಷ್ಟ ಅಲ್ವ. ಸೊ ನೀವು ತುಂಬ ಇಂಪಾರ್ಟೆಂಟ್ ನಿಮ್ಮ ಫ್ಯಾಮಿಲಿಗೆ. ನಿಮ್ಮ ಆರೋಗ್ಯನ ಕೆಡ್ಸ್ಕೊಳ್ಳೋಕೆ ಹೋಗ್ಬೇಡಿ. ಆರೋಗ್ಯ ಇದ್ದರೆ ಮಹಾಭಾಗ್ಯ, ಆರೋಗ್ಯ ಇದ್ದರೆ ಐಶ್ವರ್ಯ, ಆರೋಗ್ಯ ಇದ್ದರೆ ಮಹಾಭಾಗ್ಯ, ಆರೋಗ್ಯ ಇದ್ದರೆ ಎಲ್ಲನೂ ನಿಮ್ಮ ಹತ್ರ ಬರುತ್ತೆ. ಆರೋಗ್ಯನೇ ಇಲ್ಲ ಅಂತಂದರೆ ಏನೂ ಇಲ್ಲ. ಮನುಷ್ಯ ಹೆಂಗಿದ್ದಾನೆ ಅಂತಂದರೆ, ಆರೋಗ್ಯದ ಬಗ್ಗೆ ಬಿಟ್ಬಿಟ್ಟು ಎಲ್ಲದ್ರ ಬಗ್ಗೆನೂ ಯೋಚನೆ ಮಾಡ್ತಾನೆ. ಆರೋಗ್ಯ ಎಷ್ಟು ಇಂಪಾರ್ಟೆಂಟ್ ಅಂತಂದರೆ, ಆರೋಗ್ಯ ಇದ್ದರೆ ಎಲ್ಲವನ್ನು, ಪ್ರಪಂಚದಲ್ಲಿ ಏನೇನಿದೆಯೋ ಎಲ್ಲವನ್ನು ಬಲ್ಲ ಆರೋಗ್ಯವಿರುವವನು ಮಾತ್ರ. ಸೊ ಆರೋಗ್ಯನೇ ಇಲ್ಲ ಅಂತಂದರೆ ಏನು ಬರುತ್ತೆ? ಸೊ ಆರೋಗ್ಯನ ಚೆನ್ನಾಗಿ ನೋಡ್ಕೊಳ್ಳಿ. ಯುವರ್ ಬಾಡಿ ಇಸ್ ದ ಓನ್ಲಿ ಪ್ಲೇಸ್ ವೆರ್ ಯು ಕ್ಯಾನ್ ಲಿವ್. ಸೊ ನೀವು ಯಾರ್ಯಾರು ಆರೋಗ್ಯನ ಚೆನ್ನಾಗಿ ನೋಡ್ಕೊಳ್ಬೇಕು, ಲೈಫ್ ಸ್ಟೈಲ್ನ ಚೆನ್ನಾಗಿ ಲೀಡ್ ಮಾಡಬೇಕು, ವೆಯ್ಟ್ನ ಕಡಿಮೆ ಮಾಡ್ಕೊಳ್ಬೇಕಂತ ಅಂದ್ಕೊಂಡಿರೋ, ಸೊ ನಿಮ್ಮ ಮೇಲ್ಗಡೆ ಡಿಸ್ಪ್ಲೇ ಆಗಿರೋಂಥ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ. ನಾನು ನಿಮಗೆ ವೆಯ್ಟ್ ಲಾಸ್ ಮಾಡಿಸೋದಕ್ಕೆ ರೆಡಿ. ನೀವು ರೆಡಿ ಇದ್ದರೆ ಇವತ್ತೇ ಕಾಂಟ್ಯಾಕ್ಟ್ ಮಾಡಿ. ಥ್ಯಾಂಕ್ ಯು ವೆರಿ ಮಚ್ ಎಲ್ಲರಿಗೂ. ಲವ್ ಯು ಆಲ್. ಟೇಕ್ ಕೇರ್. ಬಾಯ್.